ಆದರೆ ಅದರಲ್ಲಿ ಏನಾದ್ರು ಪ್ಯಾರಾಫಿನ್ ಆಯಿಲ್ ಇದ್ರೆ ಆಗ ಅದು ಕಪ್ಪು ಬೂದಿ ತರ ಆಗತ್ತೆ. ಜೊತೆಗೆ ಪೆಟ್ರೋಲಿಯಂ ಸ್ಮೆಲ್ ಬರುತ್ತೆ ನಮಗೆ. ಪೆಟ್ರೋಲಿಯಂ ಸ್ಮೆಲ್ ಅಥವಾ ಸೀಮೆ ಎಣ್ಣೆ ಸ್ಮೆಲ್ ಅಂತ ಹೇಳ್ತೀವಲ್ಲ, ಆ ತರ ನಮಗೆ ಸ್ಮೆಲ್ ಬರುತ್ತೆ. ಆ ಕ್ಷಣಕ್ಕೇನು ಸೌಂದರ್ಯ ಕಾಣುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಫ್ಯೂಚರ್ ಅಲ್ಲಿ ಖಂಡಿತ ಇರುವ ನ್ಯಾಚುರಲ್ ಸೌಂದರ್ಯವನ್ನ ಹಾಳು ಮಾಡಬೇಕು ಅಂತಂದ್ರೆ, ಮುಖದ ಚರ್ಮವನ್ನ ಪೂರ್ತಿಯಾಗಿ ಹಾಳು ಮಾಡಿಕೊಂಡು ಅಲ್ಲೆಲ್ಲ ಪೋರ್ಸ್ ಅಥವಾ ಅನಾವಶ್ಯಕವಾಗಿ ಮೊಡವೆಗಳು ಏಳೋದು, ಇದೆಲ್ಲ ಸಮಸ್ಯೆಗಳಾಗಬೇಕು ಅಂತಂದ್ರೆ ಆ ಪುಡಿಯನ್ನ, ಆ ಪೌಡರ್ನ ಹಚ್ಬೇಕಷ್ಟೇ. ತುಂಬಾ ಕಡಿಮೆ ಹಣಕ್ಕೆ ಮಾರ್ಕೆಟ್ ಎಲ್ಲ ಸಿಗತ್ತಲ್ಲ, ಅದು ನಮಗೆ ಸ್ವಲ್ಪ ಸ್ವಲ್ಪ ದೇಹಕ್ಕೆ ಹೋದ್ರೂ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದ್ರ ಬದಲು ನಾವು ಈ ತರ ಮಾಡ್ಕೊಂಡ್ರೆ ಖಂಡಿತ ಆರೋಗ್ಯಕ್ಕೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ನಮಸ್ಕಾರ. ನನ್ನ ಪರಿಚಯದ ಔಷಧಿ ತಯಾರು ಮಾಡೋ ಕಂಪನಿಯವರು ನನಗೆ ಒಂದು ಲಿಪ್ ಬಾಮ್ ಕೊಟ್ಟಿದ್ರು. ಯಾವುದೇ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಏನು ಇಲ್ದೇನೆ ಇಷ್ಟು ಚೆನ್ನಾಗಿ ಕೇಸರಿ, ತುಪ್ಪ ಇಂಥವುಗಳನ್ನ ಬಳಕೆ ಮಾಡಿ ಲಿಪ್ ಬಾಮ್ ತಯಾರು ಮಾಡ್ಬೋದಲ್ಲ ಅಂತ ಅನಿಸಿ ನಾನು ನಿಮಗೆ ಇವತ್ತು ಒಂದು ಲಿಪ್ ಬಾಮ್ ಮತ್ತೆ ಕಾಜಲ್ ಜೊತೆಗೆ ಫೇಸ್ ಪೌಡರ್, ಮುಖಕ್ಕೆ ಹಚ್ಚುವಂತ ಪೌಡರ್ ಅನ್ನು ಕೂಡ ತುಂಬಾ ಸುಲಭವಾಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ಹೇಳ್ತೇನೆ. ಮತ್ತೆ ಇದು ಬರೀ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಬೇಕು, ತುಟಿ ಚೆನ್ನಾಗಿ ಹೊಳಿಬೇಕು ಅಥವಾ ಕಲರ್ ಬರಬೇಕು, ಕಣ್ಣಿಗೆ ಚೆನ್ನಾಗಿ ಕಾಜಲ್ ಇದಾಗಬೇಕು, ಆ ಉದ್ದೇಶಕ್ಕೊಂದೇ ಅಲ್ಲ. ನಮ್ಮ ಈಗೇನ್ ನಾವು ಸೌಂದರ್ಯಕ್ಕೆ ಅಂತ ಅದನ್ನ ಮಾಡ್ತಿರೋ, ಅದರಿಂದಾಗಿ ಆರೋಗ್ಯ ಕೂಡ ಹೆಚ್ಚಾಗಬೇಕು ಫ್ಯೂಚರ್ ಅಲ್ಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಲಿಪ್ ಬಾಮ್. ಇದಕ್ಕೆ ಒಂದು ಪಾರ್ಟ್, ಒಂದು 5 ಗ್ರಾಮ್ ಅಂತ ಇಟ್ಕೊಳ್ಳೋಣ. ಜೇನುಮೇಣ 25 ಗ್ರಾಮ್, ಅಂದ್ರೆ ಜೇನುಮೇಣದ 5 ಪಟ್ಟು, 5 ಪಾರ್ಟ್ಸ್. ಈ ಜೇನುಮೇಣ 5 ಗ್ರಾಮ್ ಹಾಕಿದ್ರೆ 25 ಗ್ರಾಮ್ ತುಪ್ಪ ಮತ್ತೆ ಒಂದು 5 ಎಳೆ ಕೇಸರಿ, ಇವುಗಳನ್ನು ಉಪಯೋಗಿಸಿ ಮಾಡೋಣ. ಅವರು ಸ್ಯಾಫ್ರಾನ್ ಆಯಿಲ್ ಅನ್ನೇ ಉಪಯೋಗಿಸಿದ್ದಾರೆ, ಆಲ್ಮಂಡ್ ಆಯಿಲ್ ಉಪಯೋಗಿಸಿದ್ದಾರೆ. ನಾವು ಮನೆಯಲ್ಲಿ ಮಾಡ್ಕೊಳ್ಳೋದು, ನಮಗೆ ಸ್ಯಾಫ್ರಾನ್ ಆಯಿಲ್ ಒಳ್ಳೇದು ಯಾವುದು ಹೇಗೆ ಅಂತ ನಮಗೆ ಸೋರ್ಸ್ ಮಾಡ್ಲಿಕ್ಕೆ ಆಗಲ್ಲ, ಅವರು ಅದನ್ನು ಮಾಡ್ಕೊಳ್ತಾರೆ. ನಾವು ಮನೆಯಲ್ಲಿ ಮಾಡುವಾಗ ಒಳ್ಳೆಯ ಕೇಸರಿ ಅಂತಂದು ಒಂದು 5 ಎಳೆ ಕೇಸರಿಯನ್ನ ತುಪ್ಪಕ್ಕೆ ಹಾಕಿ ಚೆನ್ನಾಗಿ ಸೇರಿಸಬೇಕು. ಅದು ಪೂರ್ತಿ ತುಪ್ಪದಲ್ಲಿ ಅದು ಮಿಕ್ಸ್ ಆಗತ್ತೆ. ಅಷ್ಟಾದ ನಂತರ ಜೇನುಮೇಣವನ್ನು ಸ್ವಲ್ಪ ಕರಗಿಸಬೇಕು. ಕರಗಿಸಿ ಇದನ್ನ ಎರಡನ್ನು ಸ್ವಲ್ಪ ಸಣ್ಣ ಬೆಂಕಿಯಲ್ಲಿ ಅದನ್ನು ಮಿಕ್ಸ್ ಮಾಡಿ ಕೆಳಗಿಳಿಸಬೇಕು. ಇಳಿಸಿ ಅದನ್ನು ಚೆನ್ನಾಗಿ ಸೇರಿಸಿದರೆ ಅದು ಒಳ್ಳೆಯ ಬಾಮ್ ತರ ಆಗತ್ತೆ. ಇದನ್ನು ನಾವು ನಿತ್ಯ ಅಪ್ಲೈ ಮಾಡಿದರೆ ಆಗ ನಮ್ಮ ಇವನ್ ತುಟಿಗೆ ಒಂದೇ ಅಲ್ಲ, ಇದನ್ನು ದೇಹದಲ್ಲಿ ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಕೊಳ್ಬಹುದು. ತುಟಿಗೆ ಅಪ್ಲೈ ಮಾಡೋದ್ರಿಂದ ಕೇಸರಿಯ ಕಾರಣದಿಂದ ಕಲರ್ ಬರೋದು ಒಂದು, ಇನ್ನೊಂದು ತುಟಿಯ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಒಡೆಯೋದು ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ನಾವು ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಇದು ಬರುತ್ತಲ್ಲ, ಏನು ಪ್ಯಾರಾಫಿನ್ ಆಯಿಲ್ ಹಾಕಿರುವಂತದ್ದು ತುಂಬಾ ಕಡಿಮೆ ಹಣಕ್ಕೆ ಮಾರ್ಕೆಟ್ ಎಲ್ಲ ಸಿಗತ್ತಲ್ಲ, ಅದು ನಮಗೆ ಸ್ವಲ್ಪ ಸ್ವಲ್ಪ ದೇಹಕ್ಕೆ ಹೋದ್ರೂ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದ್ರ ಬದಲು ನಾವು ಈ ತರ ಮಾಡ್ಕೊಂಡ್ರೆ ಖಂಡಿತ ಆರೋಗ್ಯಕ್ಕೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಂದ್ ಸಮಸ್ಯೆ ಏನಂದ್ರೆ, ಈ ಜೇನುಮೇಣ ಇದೆಯಲ್ಲ, ಇದು ಒಳ್ಳೆಯ ಕ್ವಾಲಿಟಿ ಸಿಗತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಆದ್ರೂ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಅವುಗಳಿಂದ ತರಿಸ್ಕೊಳ್ಬಹುದು. ತರಿಸ್ಕೊಂಡ ನಂತರ ಒಂದೆರಡು ಮೂರು ರೀತಿ ಟೆಸ್ಟ್ ಮಾಡಿ ಅದು ಸರಿಯಾಗಿದೆಯಲ್ಲೋ ಅಂತ ನೋಡ್ಕೊಳ್ಬೇಕು. ಮೊದಲನೇದಾಗಿ ಅದನ್ನ ಹೀಗೆ ಬೆಂಡ್ ಮಾಡಿ ನೋಡ್ಬೇಕು. ಅದು ಕೆಲವು ಈ ಪೆಲೆಟ್ಸ್ ತರ, ಅಂದ್ರೆ ಚಿಕ್ಕ ಚಿಕ್ಕ ಮಾತ್ರೆಗಳ ತರ ಸಿಗತ್ತೆ. ಅದನ್ನ ಹೀಗೆ 2 ಬೆರಳುಗಳಿಂದ ಬೆಂಡ್ ಮಾಡಿ ಕೂಡ ನೋಡ್ಬೋದು. ಆ ತರ ಬೆಂಡ್ ಮಾಡಿದಾಗ ಅದು ತುಂಬಾ ಒಳ್ಳೆ, ಏನ್ ಹೇಳ್ತೇವೆ, ಈ ದೋಸೆ ತರ ಬೆಂಡ್ ಆಗ್ತದೆ. ಸರಿಯಾಗಿ ಸುಲಭವಾಗಿ ಬೆಂಡ್ ಆಗೋದಿಲ್ಲ, ಅಥವಾ ಮೀನ್ಸ್ ಬೆಂಡ್ ಆಗ್ತಾ ಆಗ್ತಾ ಅದು ಒಡೆಯೋದಿಲ್ಲ ಅಂತ ಆದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಸಾಮಾನ್ಯವಾಗಿ ಇದು ಸ್ವಲ್ಪ ಸ್ವಲ್ಪ ಬೆಂಡ್ ಆದ ತಕ್ಷಣ ಒಡಿತದೆ. ಈ ಪ್ಯಾರಾಫಿನ್ ಆಯಿಲ್ ಹಾಕಿದ್ರೆ ಸುಲಭಕ್ಕೆ ಒಡೆಯಲ್ಲ, ಮತ್ತೆ ಒಡೆಯುವಾಗ ಜಸ್ಟ್ ಚಿಕ್ಕ ಸೌಂಡ್ ಕೂಡ ಬರ್ಬೋದು. ಏನು ಒರಿಜಿನಲ್ ಆದ್ರೆ. ಒರಿಜಿನಲ್ ಅಲ್ಲದೆ ಹೋದ್ರೆ ಹೆಚ್ಚೆಚ್ಚು ಸ್ಟಿಕ್ಕಿ ಆಗುತ್ತೆ. ನಾವು ರಬ್ಬರ್ ಎಳೆಯೋದು ಅಂತ ಹೇಳ್ತೀವಲ್ಲ, ಹಾಗೆ ಎಳಿಲಿಕ್ಕೂ ಆಗುತ್ತೆ. ಮತ್ತೆ ನಮ್ಮ ಕೈಗೆ ಗ್ರೀಸ್ ತರ ಅಂಟುಕೊಳ್ಳುವ ಚಾನ್ಸ್ ಇರುತ್ತೆ. ಮತ್ತೆ ಇದನ್ನ ನಾವು ಆ ತರ ಮುರಿದಾಗ ಪುಡಿ ಪುಡಿಯಾಗಿ ಉದುರಲ್ಲ, ಸುಮ್ಮನೆ 2 ಪೀಸ್ ಆಗಿ ನಮ್ಮ ಕೈಗೆ ಸಿಗುತ್ತೆ. ಜೊತೆಗೆ ನೆಕ್ಸ್ಟ್ ಟೆಸ್ಟ್ ಏನಂತಂದ್ರೆ, ನೀರಿನ ಮೇಲೆ ಇದರ ಚಿಕ್ಕ ಚಿಕ್ಕ ಪೀಸ್ ಅನ್ನ ಹಾಕಿದ್ರೆ ನಿಜವಾದಾದ್ರೆ ಅದು ತೇಲತ್ತೆ, ಕೆಳಗಡೆ ಮುಳುಗಿದೆ ಅಂತ ಆದ್ರೆ ಅದರಲ್ಲಿ ಏನೋ ಮಿಕ್ಸ್ ಆಗಿದೆ ಅಂತ ಅರ್ಥ. ಇನ್ನು ಅದನ್ನ ಬತ್ತಿಗೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಅದನ್ನ ಬೆಂಕಿಗೆ ಹಿಡಿದು ನೋಡಬೇಕು. ಆ ತರ ಮಾಡಿದಾಗ ಇದು ನಿಧಾನವಾಗಿ, ನಿಜವಾದಾಗಿದ್ರೆ ನಿಧಾನವಾಗಿ ಸುಟ್ಟು ಒಂಥರ ವಾರ್ಮ್ ಲೈಟ್ ಅನ್ನು ಕೊಡುತ್ತೆ. ಏನೋ ಸ್ವಲ್ಪ ಈ ಜೇನುತುಪ್ಪದ ಲೈಟ್ ಅನ್ನ ಬೆಂಕಿ ಅಂತ ಹೇಳ್ಬೋದೇನೋ. ಮತ್ತೆ ಇದು ಸ್ವಲ್ಪ ಜೇನುತುಪ್ಪದ ಪರಿಮಳ ನಮಗೆ ಬರೋ ತರ ಆಗತ್ತೆ. ಆದ್ರೆ ಅದರಲ್ಲಿ ಏನಾದ್ರು ಪ್ಯಾರಾಫಿನ್ ಆಯಿಲ್ ಇದ್ರೆ ಆಗ ಅದು ಕಪ್ಪು ಬೂದಿ ತರ ಆಗತ್ತೆ. ಜೊತೆಗೆ ಪೆಟ್ರೋಲಿಯಂ ಸ್ಮೆಲ್ ಬರುತ್ತೆ ನಮಗೆ. ಪೆಟ್ರೋಲಿಯಂ ಸ್ಮೆಲ್ ಅಥವಾ ಸೀಮೆ ಎಣ್ಣೆ ಸ್ಮೆಲ್ ಅಂತ ಹೇಳ್ತೀವಲ್ಲ, ಆ ತರ ನಮಗೆ ಸ್ಮೆಲ್ ಬರುತ್ತೆ. ಸೊ ಲಿಪ್ ಬಾಮ್ ಮಾಡ್ಕೊಳ್ಳಿ, ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕಾಜಲ್ ಮಾಡೋದು ಹೇಗೆ? ತುಪ್ಪದ ದೀಪ ಹಚ್ಚಿ ಅದರ ಮೇಲೆ, ಅಂದ್ರೆ ಆ ಫ್ಲೇಮ್ ಇದೆಯಲ್ಲ, ಆ ಬೆಂಕಿಯ ತುದಿ ತಾಗುವ ಹಾಗೆ ತಾಮ್ರದ ಬಟ್ಟಲನ್ನ ಮುಚ್ಚಿಡಬೇಕು. ಹೀಗೆ ಆ ತುದಿಗೆ ತಾಗುವ ಹಾಗೆ ಮುಚ್ಚಿಡಬೇಕು. ದೀಪ ಉರಿದು ಆರಿದ ನಂತರ ಪ್ಲೇಟ್ಗೆ ತಾಗದ ಮಸಿ ಇದೆಯಲ್ಲ, ಅದನ್ನ ತಗೊಂಡು ಒಂದು ಚಿಕ್ಕ ಬೌಲ್ಗೆ, ಪಾತ್ರೆಗೆ ಹಾಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಆಕಳ ತುಪ್ಪವನ್ನ, ಒಂದ್ 4 ಹನಿ 2 ಹನಿ ಆಕಳ ತುಪ್ಪವನ್ನು ಹಾಕಿ ಕಲಸಿಡಬೇಕು.
ಆದ್ರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದ್ರೆ, ಅದನ್ನ ಹಚ್ಕೊಂಡಾಗ ನೀವು ಸ್ಪಂಜ್ ಅಂತ ಹೇಳ್ತೀರಲ್ಲ, ಅದು ಬಸಿಯೋದು. ಆ ತರ ಸ್ಮಜ್ ಆಗತ್ತೆ. ಸೊ ಅದಕ್ಕೆ ಸ್ಮಜ್ ಪ್ರೂಫ್ ಆಗ್ಲಿಕ್ಕೆ 2 ವಿಧಾನ ಇದೆ. ಒಂದು, ಬಾದಾಮಿಯನ್ನ ಸುಟ್ಟು ಅದರ ಮಸಿ ಇರುತ್ತಲ್ಲ, ಅದನ್ನ ಮುಖಕ್ಕೆ ಹಚ್ಚುವಂತ ಪೌಡರ್ ಅಷ್ಟು ನುಣ್ಣಗಾಗುವಂತೆ ಗಾಳಿಸ್ಕೊಳ್ಬೇಕು. ಗಾಳಿಸ್ಕೊಂಡ ನಂತರ ಅದನ್ನ ಒಂದೆರಡು ಚಿಟಿಕೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಈ ತರ ಮಾಡೋದ್ರಿಂದನೂ ಆಗುತ್ತೆ. ಒಂದ್ ವೇಳೆ ಅದು ದೊಡ್ಡ ದೊಡ್ಡ ಪೀಸ್ ತರ ಫೈನ್ ಪೌಡರ್ ಆಗ್ಲಿಲ್ಲ ಅಂತಾದ್ರೆ ಅದು ಕಣ್ಣಿಗೆಲ್ಲ ತಾಗಿ ಉರಿ ಆಗೋ ಚಾನ್ಸ್ ಇರುತ್ತೆ. ಅಥವಾ ತುಪ್ಪದ ಬದಲಿಗೆ ನಾವು ಹರಳೆಣ್ಣೆಯನ್ನ ಹಾಕಿ ಬೆಂಕಿಯನ್ನು ಉರಿಸಿದ್ರು ಕೂಡ ಅದು ಸ್ಮಜ್ ಪ್ರೂಫ್ ಆಗತ್ತೆ. ಇನ್ನು ಮೂರನೇದು ಫೇಸ್ ಪೌಡರ್. ನಾನು ಸಾಮಾನ್ಯವಾಗಿ ಪೇಷಂಟ್ಸ್‌ಗೆ ಅಥವಾ ಕೆಲವೊಮ್ಮೆ ಚಿಕ್ಕ ಮಕ್ಕಳಿಗೆ ಅದನ್ನು ಹಚ್ಕೊಂಡು ಬರ್ತಾರೆ. ಅವ್ರಿಗೆ ಏನು ಸೌಂದರ್ಯದ ಅವಶ್ಯಕತೆ ಇರುತ್ತೆ, ಅವ್ರಿಗೆ ಅದನ್ನ ಕೇಳ್ತಾರಾ? ಆದ್ರೆ ಅದನ್ನ ರೂಢಿ ಮಾಡಿಸಿರ್ತಾರೆ. ಆದ್ರೆ ಎಷ್ಟು ಕೆಟ್ಟದ್ದು ಅದು, ಅವರ ಇಡೀ ಫ್ಯೂಚರ್‌ಗೆ ಎಷ್ಟು ಕೆಟ್ಟದ್ದು ಮಾಡುತ್ತೆ. ಜೊತೆಗೆ ಆ ಕ್ಷಣಕ್ಕೇನು ಸೌಂದರ್ಯ ಕಾಣುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಆದ್ರೆ ಫ್ಯೂಚರಲ್ಲಿ ಖಂಡಿತ ಇರುವ ನ್ಯಾಚುರಲ್ ಸೌಂದರ್ಯವನ್ನ ಹಾಳು ಮಾಡಬೇಕು ಅಂತಂದ್ರೆ, ಮುಖದ ಚರ್ಮವನ್ನ ಪೂರ್ತಿಯಾಗಿ ಹಾಳು ಮಾಡಿಕೊಂಡು ಅಲ್ಲೆಲ್ಲ ಈ ಪೋರ್ಸು ಅಥವಾ ಅನಾವಶ್ಯಕವಾಗಿ ಮೊಡವೆಗಳು ಏಳೋದು, ಅಲ್ಲಿ ಮುಖ ಕಪ್ಪಾಗೋದು, ಇದೆಲ್ಲ ಸಮಸ್ಯೆಗಳಾಗಬೇಕು ಅಂತಂದ್ರೆ ಆ ಪೌಡರ್‌ನ ಹಚ್ಬೇಕಷ್ಟೇ. ಸೊ ಒಂದ್ ವೇಳೆ ಇಲ್ಲಪ್ಪ, ಕೆಲವೊಮ್ಮೆ ಆ ತರ ಹೇಳ್ತಾರೆ, ಇಲ್ಲ ನನಗೆ ಹಚ್ಕೊಳ್ದೇನೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ, ಒಂಥರ ಏನೋ ಬಿಟ್ಟಂಗಾಗತ್ತೆ ಅಂತ. ನಾವು ಆ ತರ ಅದು ಅಬ್ಸೆಷನ್ ಇದೆ, ನನಗೆ ಅದನ್ನ ಹಚ್ಚದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆದ್ರೆ, ಆಗ ನಾವು ಇನ್ನೊಂದು ಒಳ್ಳೆಯ ವಿಧಾನವನ್ನು ಮಾಡ್ಕೊಳ್ಬಹುದು. ಶುದ್ಧವಾದ ಶ್ರೀಗಂಧ ಕೊಡ ತಂದ್ಕೊಳ್ಬೇಕು. ಎಲ್ಲಿಯೂ ತಗೊಳ್ಬೇಡಿ. ಎಲ್ಲಾದ್ರೂ ಯಾವ್ದಾದ್ರು ಹಳ್ಳಿಯಲ್ಲಿ ಅವರು ದೇವರಿಗೆ ತೇಯ್ಲಿಕ್ಕೆ ಅಂತ ಇಟ್ಕೊಂಡಿರ್ತಾರಲ್ಲ, ನಿಜವಾದ ಶುದ್ಧವಾದ ಶ್ರೀಗಂಧದ ಕೊರಡು ಆ ತರ ಇದ್ರೆ ಅವ್ರ ಹತ್ರ, ಆಗ ಒಂದು ಸಣ್ಣ ಪೀಸ್ ಇರುತ್ತೆ, ಅದರಲ್ಲಿ ಒಂದು ಸಣ್ಣ ಪೀಸನ್ನು ನಿಮಗೆ ಕೊಡ್ಲಿಕ್ಕೆ ಹೇಳಿ. ಅದನ್ನ ನೀವು ಚೆನ್ನಾಗಿ ನೀರು ಹಾಕಿ ತೇಯ್ದ ನಂತರ ಆ ಪೇಸ್ಟ್ ಇರುತ್ತಲ್ಲ, ನುಣ್ಣಗೆ ತೇಯ್ತಿರಲ್ಲ, ಆ ಪೇಸ್ಟ್ ಅನ್ನ ಈ ಗಂಧದ ಕೊರಡಿನ ಮೇಲೆ ನೀರು ಉಪಯೋಗಿಸ್ಕೊಂಡು ಚೆನ್ನಾಗಿ ತೇಯ್ದು ಒಂದಿಷ್ಟು ಪೇಸ್ಟ್ ಸಿಕ್ಕ ನಂತರ ಅದನ್ನ ಹರಡಿ ಅದನ್ನ ಬಿಸಿಲಿಗೆ ಅಥವಾ ನೆರಳಿಗೆ ಇಟ್ಟು ಚೆನ್ನಾಗಿ ಒಣಗಿದ ನಂತರ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ. ಅದು ಫೈನ್ ಪೌಡರ್ ಆಗುತ್ತೆ, ಯಾಕಂತ ತೇಯ್ದಲ್ವಾ. ಆದ್ರೂ ಕೂಡ ಆ ಮಿಕ್ಸಿಯ ಮೇಲ್ಗಡೆ ಮುಚ್ಚಳಕ್ಕೆ ಒಳಗಡೆ ಬಳ್ಕೊಂಡಿರುವಂತ ಫೈನ್ ಪೌಡರ್ ಇರುತ್ತಲ್ಲ, ಅದನ್ನ ಇಟ್ಕೊಂಡು ಅದನ್ನ ಫೇಸ್ ಪೌಡರ್ ತರ ಉಪಯೋಗಿಸಿ. ಶ್ರೀಗಂಧ ನಮ್ಮ ಚರ್ಮದ ಸೌಂದರ್ಯವನ್ನು ಹೆಚ್ಚು ಮಾಡಲಿಕ್ಕೆ, ಉರಿಯನ್ನ ಕಡಿಮೆ ಮಾಡಲಿಕ್ಕೆ, ಮೊಡವೆಯನ್ನ ಕಡಿಮೆ ಮಾಡಲಿಕ್ಕೆ, ಇದೆಲ್ಲ ರೀತಿಯಲ್ಲೂ ತುಂಬಾ ಒಳ್ಳೆಯದು. ಆದ್ರೂ ಎಲ್ಲೋ ಲಕ್ಷಕ್ಕೊಬ್ಬರಿಗೆ ಅದರಿಂದ ಅಲರ್ಜಿ ಆಗತ್ತೆ ಅಂತ, ಯಾವ್ದನ್ ಬೇಕಾದ್ರೂ ಅಲರ್ಜಿ ಆಗ್ಬೋದಲ್ಲ ಮನುಷ್ಯನಿಗೆ. ತುಂಬಾ ಒಳ್ಳೆಯ ಅಲರ್ಜಿಯನ್ನ ಗುಣ ಮಾಡುವಂತಹ ಅರಿಶಿಣದಿಂದ ಅಲರ್ಜಿ ಆಗೋರು ಇರ್ತಾರೆ ಎಷ್ಟೋ ಬಾರಿ. ಆ ತರ ಆಗ್ತದೆ ಅಂತಂದ್ರೆ ಎಲ್ಲೋ ಕೈಗೆ ಎಲ್ಲಾದ್ರೂ ಒಂದ್ 2-3 ದಿವಸ ಅಪ್ಲೈ ಮಾಡಿ ನೋಡ್ಕೊಳ್ಳಿ. ತೊಂದರೆ ಇಲ್ಲ ಅಂದ್ರೆ ಆಮೇಲೆ ಮುಖದ ಮೇಲೆ ಅಪ್ಲೈ ಮಾಡ್ಕೊಳ್ಬಹುದು. ಈ ತರ ಮಾಡ್ಕೊಳ್ಳೋದ್ರಿಂದ ಈಗ ಹೇಳಿರುವಂತದ್ದು ಯಾವ್ದನ್ನು ಬೇಕಾದ್ರೂ ಆ ತರ ನೀವು ಮಾಡ್ಬೋದು. ಬೇರೆ ಭಾಗಕ್ಕೆ ಅಪ್ಲೈ ಮಾಡಿ ನೋಡ್ಕೊಂಡು ಆಮೇಲೆ ಲಿಪ್ ಬಾಮ್ ಅನ್ನ ತುಟಿಗೆ, ಕಣ್ಣಿಗೆ ಕಾಜಲ್ ಅನ್ನ, ಮುಖಕ್ಕೆ ಫೇಸ್ ಪೌಡರ್ ಅನ್ನ ಯೂಸ್ ಮಾಡಬಹುದು. ಆದ್ರೆ ಇಲ್ಲಿ ಕೂಡ ಒಂದು ಸಮಸ್ಯೆ ಇದೆ. ಏನಂದ್ರೆ ಈ ಶ್ರೀಗಂಧ ಇದೆಯಲ್ಲ, ಅದು ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ಲೋ ಸಿಕ್ಕಿದ್ದು ತಂದು ಅದನ್ನ ಉಪಯೋಗಿಸ್ತಾ ಇರ್ತಾರೆ. ಆ ಮರದ ತಿರುಳಾಗಿದ್ದರೆ ಆಗ ನಿಜವಾಗಿಯೂ ಅದ್ಭುತ ರಿಸಲ್ಟ್ ಬರುತ್ತೆ. ಅದಲ್ಲದೆ ತಿರುಳಿನ ಹೊರಭಾಗ ಎಲ್ಲ ಆಗಿದ್ರೆ ಓಕೆ, ಒಂದು ಮಟ್ಟಿಗೆ ರಿಸಲ್ಟ್ ಬರುತ್ತೆ. ಆದ್ರೂ ನಾವು ಯಾವುದೋ ಪುಡಿಯನ್ನ ಉಪಯೋಗಿಸೋ ಬದಲು ಇದು ತುಂಬಾ ಒಳ್ಳೆಯದು. ಮುಖಕ್ಕೆ ಕಾಂತಿಯನ್ನ ಕೂಡ ಕೊಡುತ್ತೆ. ನಿಜವಾಗಿಯೂ ಮುಖದ ಸೌಂದರ್ಯವನ್ನ ಲಾಂಗ್ ರನ್ ಅಲ್ಲಿ ಹೆಚ್ಚು ಮಾಡುತ್ತೆ. ಸೊ ಇದರಲ್ಲಿ ಯಾವುದನ್ನ ನೀವು ಪ್ರಿಪೇರ್ ಮಾಡ್ಕೊಂಡ್ರಿ ಮತ್ತೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.